ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೊದಲನೇದಾಗಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಾರೆ. ಇದರ ನಡುವೆ ನೋಡಿ, ಹೊಸ ಸರ್ಕಾರದಲ್ಲಿ 2 DCM ಹುದ್ದೆ ಅಂತ ಹೇಳಲಾಗ್ತಾ ಇದೆ. ಹೌದು, 2 DCM ಹುದ್ದೆಗಳ ಸೃಷ್ಟಿಯ ಗುಸುಗುಸು ಹೆಚ್ಚಾಗಿದೆ. ನಿನ್ನೆ ಹೈಕಮಾಂಡ್ ಎದುರಲ್ಲೇ ಈ ಬಗ್ಗೆ ಚರ್ಚೆಯಾಗಿದೆ. ಸಾಮಾಜಿಕ ನ್ಯಾಯದ ಅಡಿಯಲ್ಲಿ 2 DCM ಸೃಷ್ಟಿ ಸಂಭವ ಹೆಚ್ಚಾಗಿದೆ. ಲಿಂಗಾಯತ ಮತ್ತು OBC ಕೋಟಾದಡಿ ಹಾಗಾದ್ರೆ DCM ಹುದ್ದೆಯ ಸೃಷ್ಟಿ ಆಗತ್ತಾ ಅನ್ನೋದು ಸದ್ಯದ ಪ್ರಶ್ನೆ. CM ಪದತ್ಯಾಗಕ್ಕೆ ಮುಹೂರ್ತದ ಬೆನ್ನಲ್ಲೇ ಆಗಿರುವಂತಹ ಬೆಳವಣಿಗೆ ಇದು. ಹೌದು ನೋಡಿ, ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಇದು ಇವತ್ತಿನ ಚರ್ಚೆಯಲ್ಲ, ಕಳೆದ 3 ವರ್ಷಗಳಿಂದ ಆಗ್ತಿರುವಂತ ಚರ್ಚೆ. ಆರಂಭದಲ್ಲಿ ಯಾರಾಗಬೇಕು ಮುಖ್ಯಮಂತ್ರಿ ಅನ್ನುವಂಥ ನಿಟ್ಟಿನಲ್ಲಿ 7 ದಿವಸ ಯಾವುದೇ ರೀತಿಯ ಕ್ಲಾರಿಟಿ ಇರಲಿಲ್ಲ. ಅಂತಿಮವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅನ್ನುವಂಥ ಬೆಳವಣಿಗೆ ಆಯಿತು. ಆದರೆ ಅದಾಗ್ತಿದ್ದಂಥ ಒಂದು 3-4 ತಿಂಗಳಿನಲ್ಲಿ ಗ್ಯಾರಂಟಿಗಳ ಅನುಷ್ಠಾನ, ಆ ನಂತರದ ಸಂದರ್ಭದಲ್ಲಿ ಆರಂಭ ಆಯಿತು ನೋಡಿ ಮುಖ್ಯಮಂತ್ರಿಯ ಚರ್ಚೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಮುಖ್ಯಮಂತ್ರಿ ಗಾದಿಯ ಕುರಿತಂತೆ ಒಂದಲ್ಲ ಒಂದು ವದಂತಿ, ಊಹಾಪೋಹಗಳ ನಡೀತಾನೆ ಇತ್ತು. ಆ ಸ್ಯಾಚುರೇಷನ್ ಏನಿದೆ ಅದು ಮೀರಿ ಹೋಗಿತ್ತು. ಅಂತಿಮವಾಗಿ ಹೈಕಮಾಂಡ್ ಈ ಸಭೆಯನ್ನು ಮಾಡಲೇಬೇಕಾಗಿತ್ತು. ಆ ಸಂಧಾನ ಸಭೆಯಲ್ಲಿ ಹಲವಾರು ಸೂತ್ರಗಳನ್ನು ಅನುಸರಿಸಲಾಯಿತು. ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರು ಸಾಮಾನ್ಯರಲ್ಲ, ದೊಡ್ಡ ಹೆಸರನ್ನು ಮಾಡಿರುವಂಥ ಅತ್ಯುತ್ತಮ ನಾಯಕ, ಮಾಸ್ ಲೀಡರ್, ಜೊತೆಗೆ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಗೆ ಅವರು ಬಲ. ಹಾಗಾಗಿ ರಾಜ್ಯಸಭೆ ಸ್ಥಾನ ಜೊತೆಗೆ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರಿಗೆ DCM ಪಟ್ಟದ ಆಫರನ್ನು ಕೊಟ್ಟರು, ಅದನ್ನು ರಿಜೆಕ್ಟ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದೊಳ್ಳೆ ಆಡಳಿತವನ್ನು ಕೊಟ್ಟು ಸುದೀರ್ಘ ರಾಜಕಾರಣವನ್ನು ಮಾಡಿರುವಂಥ ಸಿದ್ದರಾಮಯ್ಯನವರು ಒಂದೊಳ್ಳೆ ಎಕ್ಸಿಟನ್ನು ಪಡೆದುಕೊಳ್ಳುವಂಥ ನಿರೀಕ್ಷೆಯಲ್ಲಿದ್ದರು. ಆ ನಿಟ್ಟಿನಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕೂಡ ಈಗ ನೋಡಿ 2 DCM ಹುದ್ದೆಯ ಸೃಷ್ಟಿ ಕೂಡ ಕಂಡು ಬರ್ತಾ ಇದೆ. ಇದೆಲ್ಲದರ ನಡುವೆ ಮತ್ತೊಂದು ಬ್ರೇಕಿಂಗ್. CM ರಾಜೀನಾಮೆಯ ಬಳಿಕ KPCCಗೆ DK ಶಿವಕುಮಾರ್ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ. ನೋಡಿ, ಇದೊಂದು ರೀತಿ ಹೈಕಮಾಂಡ್ ಮಟ್ಟದಲ್ಲಿ ಹೋಗುವಾಗ ಇಂಥ ವಿಚಾರಗಳು ಕೊಳ್ಳುವಿಕೆಯ ತಾಣವಾಗಿಬಿಡುತ್ತೆ. ಯಾವ ರೀತಿ ಎಲ್ಲರನ್ನ ಕೂಡ ಸಮಾಧಾನ ಪಡಿಸಬೇಕು ಅನ್ನೋದು ಹೈಕಮಾಂಡ್ಗೆ ಗೊತ್ತಿರುತ್ತೆ. ಅದಕ್ಕೆ ಅದನ್ನ ಹೈಕಮಾಂಡ್ ಅಂತ ಕರೆಯೋದು. ಈಗ ನೋಡಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಪಕ್ಷ DK ಶಿವಕುಮಾರ್ ಅವರನ್ನ ಕೂರಿಸಿದ್ದೇ ಆದಲ್ಲಿ ಜಲಸಂಪನ್ಮೂಲ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವರು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಹೀಗೆ ಹಲವು ಖಾತೆಗಳನ್ನು ಹೊಂದಿರುವಂತಹ DK ಶಿವಕುಮಾರ್ ಅವರ ಮತ್ತೊಂದು ಜವಾಬ್ದಾರಿ ಅಂದರೆ KPCC ಸ್ಥಾನದಿಂದ ಅವರನ್ನು ಎಕ್ಸಿಟ್ ಮಾಡಬೇಕಾಗತ್ತೆ. ಒಂದು ಪಕ್ಷ ಇತ್ತ ಕಡೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರೆ, ಮಗದೊಂದು ಕಡೆ KPCC ಸ್ಥಾನಕ್ಕೆ DK ಶಿವಕುಮಾರ್ ಕೂಡ ರಾಜೀನಾಮೆ ನೀಡುವ ಸಂಭವ ಜಾಸ್ತಿ. ನಾಳೆ ಸಿದ್ದರಾಮಯ್ಯ ಪದತ್ಯಾಗದ ಬಳಿಕ ಈ ರಾಜೀನಾಮೆ ಪ್ರಕ್ರಿಯೆ ಕೂಡ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. DK CM ಆದರೆ ಸತೀಶ್ ಜಾರಕಿಹೊಳಿಗೆ KPCC ಅಧ್ಯಕ್ಷಗಿರಿ. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಿದ್ದನ್ನ ಲೆಟ್ ಅಸ್ ರಿಕಾಲ್. ನಗುಮುಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಗೊಂದಲ ಇದೆ, ಆ ಗೊಂದಲವನ್ನು ಬಗೆಹರಿಸಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಿರುವಂಥ ಚರ್ಚೆ. ಆಗ ಮಾಧ್ಯಮದವರು KPCC ಅಧ್ಯಕ್ಷ ಸ್ಥಾನ ಅಂದಾಗ ಅವಕಾಶಗಳು ಸಿಕ್ಕಿದಾಗ ಖಂಡಿತವಾಗ್ಲೂ ನಿಭಾಯಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಈಗಾಗಲೇ ಬಹಿರಂಗವಾಗಿ ಹಲವು ಬಾರಿ KPCC ಅಧ್ಯಕ್ಷಗಿರಿಯ ಕುರಿತಂತೆ ಇದೇ ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಸೂತ್ರದ ಅಡಿ ಈ ರಾಜೀನಾಮೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಮುಖ್ಯಮಂತ್ರಿ ಎಂದ ಸಂದರ್ಭದಲ್ಲಿ ಅವಳು ಬಹಳ ದೊಡ್ಡ ಜವಾಬ್ದಾರಿ. ಒಂದು ಖಾತೆಯನ್ನು ನಿಭಾಯಿಸೋದು ಬೇರೆ, ರಾಜ್ಯವನ್ನು ಅಭಿವೃದ್ಧಿಯತ್ತ ಆಡಳಿತವನ್ನು, ಜನರ ಜವಾಬ್ದಾರಿಯನ್ನು ತಗೊಂಡು ಹೋಗೋದು ಬೇರೆ. ಈ ನಿಟ್ಟಿನಲ್ಲಿ ಒಂದು ಪಕ್ಷ ಸಿದ್ದರಾಮಯ್ಯನವರ ರಾಜೀನಾಮೆ ಬಹುತೇಕ ಕನ್ಫರ್ಮ್ ಆಗಿದ್ರೂ ಕೂಡ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರು ಕೂತ್ಕೋತಾರೆ ಅನ್ನೋದನ್ನೇ ಈ ಕ್ಷಣದವರೆಗೂ ಹೈಕಮಾಂಡ್ ಬಿಟ್ಟು ಕೊಟ್ಟಿಲ್ಲ. ಅದು ಅಫ್ಕೋರ್ಸ್ DK ಶಿವಕುಮಾರ್ ಅವರೂ ಆಗಿರಬಹುದು. ಅಚ್ಚರಿಯ ಬೆಳವಣಿಗೆಯಲ್ಲಿ ಬೇರೆಯವ್ರಿಗೂ ಅವಕಾಶ ಹೋಗಬಹುದು, ಗೊತ್ತಿಲ್ಲ. ಆದರೆ ಅಧಿಕೃತ ಮಾಹಿತಿಯನ್ನಂತೂ ಈ ಕ್ಷಣದವರೆಗೂ ಕೂಡ ಹೈಕಮಾಂಡ್ ಬಿಟ್ಟು ಕೊಟ್ಟಿಲ್ಲ. ಬಟ್ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ತಮ್ಮ ಮನದಿಂಗಿತ ಏನಿದೆ, ಒಂದೊಳ್ಳೆ ಎಕ್ಸಿಟ್ ಅಥವಾ ರಾಜೀನಾಮೆ ಅಂದಾಗ ಯಾವುದೇ ರೀತಿಯ ಆರೋಪ ಪ್ರತ್ಯಾರೋಪಗಳು, ಷಡ್ಯಂತ್ರಗಳು ಇದಕ್ಕೆ ಸೀಮಿತವಾಗಿರಬಾರ್ದು. ಒಂದೊಳ್ಳೆ ರಾಜಕಾರಣವನ್ನು ಮಾಡಿದ ಇತಿಹಾಸ ಅನ್ನೋದು ಉಳ್ಕೊಳ್ಬೇಕು. ಕಿರಿಯರಿಗೆ ಒಂದೊಳ್ಳೆ ಸಂದೇಶ ಹೋಗಬೇಕು. ಸಿದ್ದರಾಮಯ್ಯನವರು ಅಂದಾಗ ಅತ್ಯುತ್ತಮವಾದಂಥ 5 ವರ್ಷದ ಆಡಳಿತವನ್ನು ಈ ಹಿಂದೆ ಕೊಟ್ಟಿದ್ರು, ಈಗಲೂ ಕೂಡ 3 ವರ್ಷದ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನುವ ವಿಚಾರಗಳು ಚಿರಸ್ಥಾಯಿ ಆಗಿರಬೇಕು ಅನ್ನುವಂಥ ನಿಟ್ಟಿನಲ್ಲೇ ಸ್ವತಃ ಸಿದ್ದರಾಮಯ್ಯನವರು
ಹೈಕಮಾಂಡ್ ಹೇಳಿದ ಎಲ್ಲ ಆಫರ್ಗಳನ್ನು ರಿಜೆಕ್ಟ್ ಮಾಡಿ, ಇಲ್ಲ ನಾನು ನೀವು ಹೇಳ್ತೀರಿ ಅನ್ನೋದಾದರೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿರಬಹುದು. ಬಟ್ ಮುಂದೇನಾಗುತ್ತೆ ಅನ್ನೋದು ಬಹಳ ಮುಖ್ಯ. ಬೆಳಗ್ಗೆ ನೋಡಿ ಉಪಹಾರ ಕೂಟವನ್ನು ಕರೆದಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಉಪಹಾರ ಕೂಟದಲ್ಲಿ ಭಾಗಿಯಾಗ್ತಾರೆ. ಬೆಳಗ್ಗೆ ಅವರು ವಾಪಸ್ ಬೆಂಗಳೂರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇನ್ನೂ ಕೂಡ ದೆಹಲಿಯಿಂದ DK ಶಿವಕುಮಾರ್ ಹೊರಟಿಲ್ಲ. ಸಚಿವರೆಲ್ಲರ ಜೊತೆ ಒಂದು ಸುತ್ತಿನ ಮಾತುಕತೆ ಜೊತೆಗೆ ಒಂದು ಬೆಳಗಿನ ಉಪಹಾರವನ್ನು ಸೇವಿಸಿದ ನಂತರದ ಸಂದರ್ಭದಲ್ಲಿ 9 ಗಂಟೆಗೆ ಲೋಕಭವನಕ್ಕೆ ಸಿದ್ದರಾಮಯ್ಯನವರು ತೆರಳುತ್ತಾರೆ. ಅಲ್ಲಿ ರಾಜೀನಾಮೆ ಸಂಭವ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಒಂದು ಭಾಗದ ಬೆಳವಣಿಗೆ. ಆದರೆ ಮಗದೊಂದು ಆಯಾಮವನ್ನು ನಾವು ನೋಡ್ತಾ ಹೋಗೋದಾದರೆ, ಒಂದು ಪಕ್ಷ ಆ ಮುಖ್ಯಮಂತ್ರಿ ಸ್ಥಾನವನ್ನು DK ಶಿವಕುಮಾರ್ ಅವರಿಗೆ ಕೊಡೋದೇ ಆದರೆ ಅಲ್ಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಒಂದಷ್ಟು ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ಇವೆಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರ. ಬಟ್ 2028ಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ಇದೇ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. 2028ಕ್ಕೆ ಇದೇ ಕಾಂಗ್ರೆಸ್ ಅಂತ ಹೇಳಿ DK ಶಿವಕುಮಾರ್ ಕೂಡ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಈ ಹಿಂದೆ ಸತೀಶ್ ಜಾರಕಿಹೊಳಿ ಹೇಳಿದ್ದನ್ನು ಲೆಟ್ ಮಿ ರೀಕಾಲ್. 28ಕ್ಕೆ ಮುಖ್ಯಮಂತ್ರಿ ಗಾದಿಗೆ ಈಗಲೇ ಟವಲ್ ಹಾಕಿರೋರು ಸತೀಶ್ ಜಾರಕಿಹೊಳಿ. ಸೊ ಪಕ್ಷ ಸಂಘಟನೆಯನ್ನು ಈ 2 ವರ್ಷಗಳ ಕಾಲ 28ರ ಚುನಾವಣೆಗೆ ತಾವು ತಮ್ಮ ಮುಖ್ಯಮಂತ್ರಿ ಗಾದಿಯ ತಯಾರಿಯನ್ನು ಹೇಗೆಲ್ಲ ಮಾಡ್ತಿದ್ದಾರೆ ಅನ್ನೋದು ಕೂಡ ನೀವು ಆ ಡೆವಲಪ್ಮೆಂಟ್ಸನ್ನು ಕೂಡ ಗಮನಿಸ್ಬೋದು. ಇನ್ನೊಂದು ಲೆಟ್ ಮಿ ರಿಕಾಲ್, ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತ ಹೇಳಿ ಇದೇ ಸತೀಶ್ ಜಾರಕಿಹೊಳಿ ಹೆಸರನ್ನು ಹೇಳಿರ್ತಾರೆ. ಸೊ ನೋಡಿ, ಇವೆಲ್ಲವನ್ನು ನೀವು ಈ ಸಂದರ್ಭದಲ್ಲಿ ಸಿಂಕ್ ಮಾಡ್ಕೊಳ್ಬಹುದು. ಯಾಕಂದರೆ ಹೈಕಮಾಂಡ್ ಅಂದಾಗ ಏಕಾಏಕಿ ಆ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇಂಥ ಹಲವಾರು ಬೆಳವಣಿಗೆಗಳಾಗಿ ಆ ಹಲವಾರು ಬೆಳವಣಿಗೆಗಳನ್ನು ಗಮನಿಸಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಅಂತಿಮವಾಗಿ ನೋಡಿ, ರಾಜ್ಯಸಭಾ ಸ್ಥಾನ ಅಲ್ಲೂ ಕೂಡ ಅವಧಿ ಮುಗಿತಾ ಇರೋದ್ರಿಂದಾಗಿ ಸಿದ್ದರಾಮಯ್ಯನವರು ಅವ್ರನ್ನ ಅಷ್ಟು ಸುಲಭವಾಗಿ ರಾಜೀನಾಮೆ ಕೊಡಿ ಅಂತ ಹೇಳೋದು ಕೂಡ ಅಸಾಧ್ಯವಾದ ಮಾತು. ಸಮಯ ಪರಿಪಕ್ವ ಆಗಬೇಕು, ಕಾಲ ಕೂಡ ಕೂಡಿ ಬರಬೇಕು. ಆ ನಿಟ್ಟಿನಲ್ಲಿ ನೋಡಿ, ಆ ರಾಜ್ಯಸಭೆಯ ಅವಧಿ ಕೂಡ ಮುಗೀತು. ಆ ರಾಜ್ಯಸಭೆ ಅನ್ನುವಂಥ ಆಫರನ್ನೇ ಇಲ್ಲಿ ಸಿದ್ದರಾಮಯ್ಯನವರ ಮುಂದಿಡೋದು ವಿಚ್ ಇಸ್ ಪ್ಲ್ಯಾಂಡ್ ಅಂತಲೇ ಹೇಳ್ಬೋದು. ಎಲ್ಲವೂ ಕೂಡ ಏಕಾಏಕಿ ಆಗೋದಿಲ್ಲ. ಯಾರಿಗೂ ಅಪಮಾನವನ್ನು ಮಾಡದೆ, ಯಾರಿಗೂ ಕೂಡ ನೋವನ್ನು ಕೊಡದೆ, ಮತ್ತು ಹಲವರ ಆಸೆ ಆಕಾಂಕ್ಷೆಗಳಿಗೆ ಇಂಬು ತುಂಬುವಂತಹ ಅಥವಾ ಅವರ ಆಸೆ ಆಕಾಂಕ್ಷೆಗಳಿಗೆ ಗೌರವ ಕೊಡುವಂಥ ಕೆಲಸವನ್ನೇ ಹೈಕಮಾಂಡ್ ಮಾಡಬೇಕಾಗತ್ತೆ. ವ್ಯತಿರಿಕ್ತವಾದಂಥ ನಿರ್ಧಾರವನ್ನು ತೊಗೊಂಡ್ಬಿಟ್ರೆ ವ್ಯತಿರಿಕ್ತವಾದಂಥ ಪರಿಣಾಮವನ್ನು ಕೂಡ ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ಸುದೀರ್ಘ ಆಡಳಿತವನ್ನು ಭಾರತದಾದ್ಯಂತ ಕೊಟ್ಟಂತಹ ಕಾಂಗ್ರೆಸ್ ಇವತ್ತು ಹಂತ ಹಂತವಾಗಿ ಕುಸಿದು ಹೋಗಿದೆ. ಮತ್ತೆ ಕರ್ನಾಟಕದ ವಿಚಾರದಲ್ಲಿ ವ್ಯತಿರಿಕ್ತವಾದಂಥ ನಿರ್ಧಾರವನ್ನು ತಗೊಂಡ್ರೆ ಅದು ಕಾಂಗ್ರೆಸ್ಗೆ ತೊಡಕಾಗುತ್ತೆ. ಹಾಗಾಗಿ ಇಂಥ ಒಂದು ಸಂದಿಗ್ಧತೆಯಲ್ಲಿ ಸರಿಯಾದಂಥ ನಿರ್ಧಾರವನ್ನು ತಗೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಹೈಕಮಾಂಡ್ ಈ ಸೂತ್ರಕ್ಕೆ ಬಂದು ನಿಂತುಕೊಂಡಿದೆ.